ಶಾಂತಿ ಸಭೆ ಮಾಡಿ ಅವರ ಕುಂದುಕೊರತೆಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಈ ಸಭೆಯ ಗಣ್ಯ ಅಧ್ಯಕ್ಷತೆಯನ್ನು ನಮ್ಮ ವಿಭಾಗದ DSP ಸಾಹೇಬರಾಗಿರ್ತಕ್ಕಂಥ ಶ್ರೀ ರೋಷನ್ ಜಮೀರ್ ಸಾಹೇಬರು ವಹಿಸ್ಕೋಬೇಕಂತ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಈ ಸಭೆಗೆ ನಮ್ಮ ಜಮಖಂಡಿಯ ನಗರಸಭೆಯ ಕಮಿಷನರ್ ಸರ್ ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಬನಟ್ಟಿ ಪೊಲೀಸ್ ಠಾಣೆಯ PSI ಆಗಿರ್ತಕ್ಕಂಥ ಶ್ರೀಮತಿ ಶಾಂತಾ ಮೇಡಮ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಮುಧೋಳ ತಾಲೂಕಿನ ಉಪತಹಸೀಲ್ದಾರಾಗಿರ್ತಕ್ಕಂಥ ಶ್ರೀ ಇಂಡಿಕರ್ ಅವರು ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಅದೇ ರೀತಿ ಜಮಖಂಡಿಯ ಸಮಾಜ ಕಲ್ಯಾಣ ಇಲಾಖೆಯಿಂದ ಶ್ರೀ ಸಿದ್ದರಾಮ್ ಗೊಲಾಯಿಯರವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ. ಅಬಕಾರಿ ಉಪನಿರೀಕ್ಷಕರಾಗಿರ್ತಕ್ಕಂಥ ಸಂಬಂಧಿತ ವಿಚಾರ ಏನಿದೆ ಅದನ್ನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ. ಆನಂತರ ಅವರು ನಮ್ಮ SP ಸಾಹೇಬರ ಮುಖಾಂತರ ಸಂಬಂಧಪಟ್ಟಂತಹ ಅವರ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತಕ್ಕಂತಹ ಕೆಲಸಗಳನ್ನ ಕೂಡ ಮಾಡ್ತೀವಿ. ಅನಂತರ ನಾನು ಕೂಡ ಖುದ್ದಾಗಿ ಅಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳಾಗಿದ್ದಾರೆ ಅವ್ರಿಗೆ ಕೂಡ ಮಾತಾಡಿ ಈ ಸಮಸ್ಯೆಯನ್ನು ಗಮನಕ್ಕೆ ತರ್ತಕ್ಕಂಥ ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತೀವಿ. ವಿತ್ ಅಟ್ರಾಸಿಟಿ ಕೇಸಸ್ ಇದರಲ್ಲಿ ನಾವೇ ಕ್ರಮಗಳನ್ನ ತೊಗೊಂಡ್ಬಿಟ್ಟು ಅವರಿಗೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ DCR ಇಂಪಾರ್ಟೆಂಟ್ ಅಲ್ಲ ಬ್ರದರ್. ಏನಾಗುತ್ತೆ, ಜನ ಬಳಕೆ ಸರಿಗೆ ಮಾಡಲ್ಲ. ಸಾಮೂಹಿಕ ಶೌಚಾಲಯಗಳನ್ನ ಮಾಡಿಬಿಟ್ಟು ಹಾಳಾಗೋ ಕೆಲಸ ಆಗುತ್ತೆ ಹೊರತು ಬಳಕೆ ಸರಿಯಾಗಲ್ಲ. ಅದನ್ನು ಮತ್ತೆ ಇನ್ನೊಂದು ವೇಸ್ಟೇಜ್ ಆಫ್ ದ ಮಟೀರಿಯಲ್. ಜಾಗ ಇಲ್ಲ ಅಂದರೆ ಏನಾದರೂ ಸಮಸ್ಯೆ. ಚಿಕ್ಕ ಚಿಕ್ಕ ಜಾಗಗಳಿದೆ ರುದ್ರಸ್ವಾಮಿಪೇಟೆಯಲ್ಲಿ. ಅಷ್ಟು ಈ ಶಿಕ್ಕಲ್ಗಾರ ಕಾಲೋನಿ ಅಂತ ಜಾಗ ಅಲ್ಲ, ರುದ್ರಸ್ವಾಮಿಪೇಟೆಯಲ್ಲಿ ಜಾಗ ಇದ್ದಾವೆ. ವೈಯಕ್ತಿಕ ಶೌಚಾಲಯಗಳಿಗೆ ಹಾಕಿ ನಾವು ಕನ್ಸಿಡರ್ ಮಾಡಿ ಅಮೌಂಟ್ ರಿಲೀಸ್ ಮಾಡೋದು. ಅಲ್ಲ, ನೀವು ಅರ್ಜಿ ಹಾಕಿ ದುಡ್ಡು ಕೊಡಿಸ್ತೀನಿ, ನೀವು ಟಾಯ್ಲೆಟ್ ಕಟ್ಕೊಳ್ಳಿ. UGD ಇದೆ ಅಲ್ಲಿ, ನೀವು ಟಾಯ್ಲೆಟ್ ಮನೆಗೂ ಟಾಯ್ಲೆಟ್ ಕಟ್ಕೊಳ್ಳಿ, ದುಡ್ಡು ಕೊಡಿಸ್ತೀನಿ ಅಲ್ಲ. ಪಂಗಡದ ಪ್ರತಿನಿಧಿಗಳ ಒಂದು ಸಭೆ ಆಯೋಜನೆ ಮಾಡಿದ್ದು ಪ್ರಥಮ ಬಾರಿಗೆ ನಾವು ಉಪವಿಭಾಗ ಮಟ್ಟದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ವಿ. ಆ ಒಂದು ಸಭೆಯಲ್ಲಿ ಅಧಿಕಾರಿಗಳು, ಆನಂತರ SC ಸಮಾಜದ ಪ್ರತಿನಿಧಿಗಳು ಈ ಸಭೆಯಲ್ಲಿ ಹಾಜರಾಗಿ ಕೆಲವೊಂದು ಕುಂದುಕೊರತೆಗಳ ಬಗ್ಗೆ ಕೂಲಂಕುಷವಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಆ ಚರ್ಚೆ ಸಂದರ್ಭದಲ್ಲಿ ಬಂದಿಲ್ಲ. ಅವರು ಕೆಲವೊಂದು ವಿಚಾರಗಳನ್ನ ಪ್ರಸ್ತುತಪಡಿಸಿದರು. ತೇರದಾಳ್ ಶಾಖದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಇರ್ತಕ್ಕಂತಹ ಸಮಾಜ ಮಂದಿರದಲ್ಲಿ ರಾತ್ರಿ 11 ಗಂಟೆಗೆ ಕೆಲವು ಯುವಕರು ಇಸ್ಪೇಟ್ ಆಡ್ತಾರೆ. ಒಂದು ಎರಡನೇದಾಗಿ ತಮ್ಮದಡ್ಡಿ ನಾಕ ಮತ್ತು ಬಸ್ ಸ್ಟ್ಯಾಂಡ್ ಹತ್ತಿರ ಇರ್ತಕ್ಕಂಥ ಸಬ್ ರಿಜಿಸ್ಟರ್ ಆಫೀಸ್ ಮುಂದೆ ಸಾಯಂಕಾಲ ಸಮಯದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ ಅಂತ ಎರಡನೇ ಪಾಯಿಂಟ್ ಆಗಿದೆ. ಆನಂತರ ಜನರು ಸರಾಯಿ ಕುಡಿದ್ಬಿಟ್ಟು ರಸ್ತೆ ಮೇಲೆ ತಿರುಗಾಡಿ ಸಾರ್ವಜನಿಕರು ತೊಂದರೆ ಮಾಡ್ತಾರೆ. ಆನಂತರ ತೃತೀಯಲಿಂಗಿಗಳು ರಸ್ತೆ ಮೇಲೆ ನಿಂತು ಸಾರ್ವಜನಿಕ ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಪಾಯಿಂಟ್ ಹಾಸ್ಪಿಟಲ್. ಆನಂತರ ಸಂಜು ದೊಡ್ಡಮನೆ ಜಮಖಂಡಿಯವರು ಮುಂದಿನ ಸಭೆಗೆ ಸಮಾಜ ಕಲ್ಯಾಣ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳ ಮೇಲೆ ಅಕ್ರಮ ನಡೆದಂತೆ ಸರ್ವೆ ಕಾರ್ಯ ನಡೆಸಬೇಕು ಮತ್ತು ಮುಂದಿನ ಸಭೆಗೆ ಸದರಿ ಇಲಾಖೆಯನ್ನು ಸಹ ಕರೀಬೇಕು. ಇಷ್ಟು ವಿಚಾರಗಳು ಏನಿದ್ದಾರೆ ಕಳೆದ ಬಾರಿಯ ಒಂದು ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ನಮ್ಮೆಲ್ಲರ ಒಂದು ಈ ಸಭೆಯಲ್ಲಿ ವಾಲಂಟಿಯರ್ ಮಾತಾಡ್ತಾರೆ. ಮಾತಾಡಿ ಆಯ್ತು. ಹಲೋ, ನಮಸ್ಕಾರ ಎಲ್ಲರಿಗೂ ಟೀಮ್ ವಂದನೆಗಳು. ಈಗ ವರ್ಷ 2 ವರ್ಷದಾಗ ಇಲ್ಲಿ ಯಾವುದಂಥದ್ದು ಐದು ಘಟನೆ ಅಂತೂ ತಾಲೂಕಿನಾಗ ಆಗಿಲ್ಲ. ಎಲ್ಲ ಡಿಪಾರ್ಟ್ಮೆಂಟವರು ಸ್ಪಂದನೆ ಮಾಡ್ತಾರೆ. ಈಗ ಮುನ್ಸಿಪಾಲ್ಟಿ ಅವರಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ಎಲ್ಲರೂ ಹತ್ತಾರೆ. ಇದಕ್ಕೆ ಏನು ನಾವು ಹೆಚ್ಚಿಂದ ಏನು ಹೇಳಬೇಕಾಗಿಲ್ಲ. ಅದಕ್ಕೆ ಸ್ಟಾಪ್ ಒಳ್ಳೇದೈತಿ, ನಮ್ಗೆ ಹೆಮ್ಮೆ ಐತಿ, ನಮ್ಮ ಕೈ ಕಾಯ್ತೈತಿ.
ನಾನು ರಾಘವೇಂದ್ರ ಅವರ ಅಂತ ಜಮಖಂಡಿಂದ. ಸರ್ ಇಲ್ಲಿ ನಮ್ಮ ಜಮಖಂಡಿ ಒಳಗೆ ಕೆಲವೊಂದು ಸಮಸ್ಯೆ ಇವೆ. ನಾವು ಬರೀ ನ್ಯೂಸ್ ನೋಡ್ತೀವಿ ಮತ್ತು ಕೇಳ್ತೀವಿ ರೀ ಅಷ್ಟೇ ಸರ್. ಆಮೇಲೆ ಇದು ವಿಶೇಷವಾಗಿ ಇದ್ರೊಳಗೆ ನಮ್ಮ ಹುಡುಗರಿಗೆ ದಲಿತರನ್ನ ಸರ್ ಇದು ಭಾಳ ಬಲಿ ಆಗೋದು. ಯಾಕಂದ್ರೆ ನಿಮ್ಗೆ ಇಷ್ಟು ಕಮಿಷನ್ ಕೊಡ್ತಾನೆ ಆಟ ಕಮಿಷನ್ ಕೊಡ್ತಾನೆ ಅಂದ್ರೆ ನಮಗೂ ಕೆಲವೊಂದು ಅವು ಕುರುಪರಾಗಿ ಸರ್ ಸುದ್ದಿ ಇರ್ತಾವು ನೋಡ್ಬೋದು. ಇವು ಸರ್ ಇವು ಏನು ಪೇಪರ್ನಾಗ ಅಲ್ಲಿ ತಮ್ಮ ಮುಖಾಂತರ ನಮ್ಮ ಲೋಕಲ್ ನ್ಯೂಸ್ನಾಗ ಬರ್ತಾರೆ. ಇವು ಎರಡಕ್ಕೂ ಇರ್ತಿಲ್ಲ ಸರ್, ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಮಾವಾಗ ಸರ್ ನಮ್ಮ ಜಮಖಂಡಿ ಒಳಗೆ ರುದ್ರ ಅದು ಮಠ ಓಲಿ ಮಠ ಅಂದ್ರೆ ಮೇನ್ ಮಠ ಇಬ್ಬರು ಸ್ವಾಮಿಗಳು ರೋಡಿಗೆ ಬಂದು ಪ್ರತಿಭಟನೆ ಮಾಡ್ರು ಅದ್ರ ಬಂದ್ ಮಾಡೋಕ್ಕಾಗಲ್ಲ ಅಂದ್ರೆ ಏನು ಮಾತಾಡೋಕೆ ಅದ್ರ ಬಗ್ಗೆ ಹೇಳಕ್ಕೆ ಅದೇ ಇಲ್ಲ ಸರ್. ಇವೆರಡು ಸಮಸ್ಯೆ ಭಾಳ ಜಟಿಲ ಅದಾವ್ರಿ ಸರ್. ನಮ್ಗೆ ಹೇಳ್ತಾರೆ ಸರ್ ಮತ್ತು ಈಗ ಬಂದ್ ಮಾಡ್ತೀರಿ 2 ದಿವಸ ಇಲ್ಲಪ್ಪ ಅದೇನಿಲ್ಲ ಅದ್ರೊಳಗೆ ಅಂಥದ್ದೇನಿಲ್ಲ ಅಂತೇಳಿ ಅಂದ್ರೆ ನೀವು ಚಾಲೂ ಮಾಡವಾರ್ರಿ, ಇಲ್ಲಪ್ಪ ಅಂದ್ರೆ ಅದನ್ನ ಬಂದು ಮಾಡವಾರ್ರಿ. ಯಾಕಂದ್ರೆ ನಮ್ಗೆ ನೋವು ಆಗ್ತದೆ ಸರ್. ನಮ್ಮ ರುದ್ರ ಸ್ವಾಮಿ ಮಠ ಓಲಿ ಮಠ ಸಟ ಮೇನ್ ಅಂದ್ರೆ ಜಮಖಂಡಿ ಒಳಗೆ ಅವ್ರಿಬ್ರು ಸ್ವಾಮಿಗಳು ರೋಡಿಗೆ ಇಳಿದ್ರು ಬಂದಾಗಲ್ಲ ಅಂದ್ರೆ ನಮ್ಮಂಥವ್ರಿಗೆ ಅದು ತಿಳಿಯೋದಿಲ್ಲ. ಅದನ್ನ ಇಂಥ ಪ್ರತಿಭಟನೆ ಇಂಥ ಸ್ಟೇಜ್ ಒಳಗೆ ಅಥವಾ SP ಆಫೀಸ್ನಾಗ DCP ಆಫೀಸ್ನಾಗ ನಿಮ್ಮ DYSP ಆಫೀಸ್ನಾಗ ಹೇಳಿ ಉಪಯೋಗ ಏನು ಸರ್? ಯಾಕಂದ್ರೆ ಜನರಿಗೆ ನೋವು ಐತಿ ಸಾಕಷ್ಟು ತಿನ್ನೋರು ಸಗರ ಸರ್ ಅಪ್ಪುಜಾರ್ ಅದಕ್ಕೆ ದಯವಿಟ್ಟು ನಾವು ನಿಮ್ಮ ಇಲಾಖೆ ಹೇಳ್ಕೋದಂದ್ರೆ ಇದಾರೆ ಸರ್, ಅದನ್ನ ಕಟ್ಟುನಿಟ್ಟಾಗಿ ಕ್ರಮ ತೋರಿ. ಇಲ್ಪ ಅಂದ್ರೆ ಅದನ್ನ ಲೂಸ್ ಬಿಟ್ರೆ ನಮಗೂ ಏನು ತೊಂದರೆ ಇಲ್ಲ. ಇಲ್ಕಂದ್ರೆ ಈ ಸರ ಸ್ವಾಮಿಗಳು ಬಂದು ಸಂಘಟನೆಗಳು ಬಂದು ಅದು ಯಾವುದು ಬೆಲೆ ಒಳಗಾಗಿರ್ತಾರೆ. ಯಾಕಂದ್ರೆ ನಮ್ದು ಹೋರಾಟಕ್ಕೆ ಬೆಲೆನೇ ಇಲ್ಪ ಅಂದ್ರೆ ಅದನ್ನ ಮಾಡೋದ್ರಾಗ ಆಗ್ತಿಲ್ಲ. ಆನಂತರ ಅಕ್ರಮವಾಗಿ ಅಕ್ಕಿ ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಮ್ಮ ಪ್ರಶ್ನೆ. ಇದಕ್ಕೆ ಪೂರಕವಾಗಿರುವಂತೆ ಎಲ್ಲ ಅಧಿಕಾರಿಗಳಿಗೆ ನನ್ನ ಉಪವಿಭಾಗದಲ್ಲಿ ಮಾವನ್ನು ನಿಗ್ರಹಿಸಲಿಕ್ಕೆ ಅದನ್ನು ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಲಿಕ್ಕೆ ಆಲ್ರೆಡಿ ಸೂಚನೆಗಳನ್ನು ನಾವು ನೀಡಿದ್ದೀವಿ. ಅತಿ ಹೆಚ್ಚು ಪ್ರಕರಣಗಳು ಈ ಹಿಂದೆ ಕಳೆದ 3-4 ವರ್ಷಗಳಲ್ಲಿ ಆಗದೇ ಇರತಕ್ಕಂತಹ ಅತಿ ಹೆಚ್ಚು ಪ್ರಕರಣಗಳನ್ನು ನಾವು ದಾಖಲಿಸಿ ಕ್ರಮ ತಗೊಂಡಿದ್ದೀವಿ. ಮುಂದೆ ಅವ್ರ ಮೇಲೆ ಯಾವ ರೀತಿ ಕ್ರಮಗಳನ್ನ ತಗೊಳ್ಬೇಕು ಕಾನೂನಾತ್ಮಕವಾಗಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚಿಂತನೆ ಮಾಡಿದ್ದೀವಿ. ಅದನ್ನು ನಿಗ್ರಹ ಮಾಡಲಿಕ್ಕೆ ನಾವು 100ಕ್ಕೆ 100% ನಾವು ಅದನ್ನು ಪ್ರಯತ್ನ ಮಾಡ್ತೀವಿ. ಅದನ್ನು ಅದೇ ರೀತಿ ಮಾಡಿದ್ದೀವಿ. ಮೊನ್ನೆ ತಾನೇ ಒಂದು ವೆಹಿಕಲ್, ಒಂದು ಲಾರಿನ ಸೀಸ್ ಮಾಡಿಬಿಟ್ಟು ಅದನ್ನು ದಾಸ್ತಾನು ಮಾಡಿರ್ತಕ್ಕಂತಹ ಇದನ್ನು ಕೂಡ ಸೀಸ್ ಮಾಡಿದ್ದೀವಿ, ವಾಹನ ಸೀಸ್ ಮಾಡಿದ್ದೀವಿ, ಜನರಿಗೆ ಅರೆಸ್ಟ್ ಕೂಡ ಮಾಡಿದ್ದೀವಿ. ಮುಧೋಳ್ನಲ್ಲಿ ಕೂಡ ಈ ತಿಂಗಳಲ್ಲೇನೆ ಅಲ್ಲಿ ಕೂಡ ಒಂದು ಗೋಡನ್ ರೈಡ್ ಮಾಡಿಬಿಟ್ಟು ಅಲ್ಲಿ ಕೂಡ ಒಂದು ವೆಹಿಕಲ್ ಸೀಸ್ ಮಾಡಿದ್ದೀವಿ. ಪ್ಲಸ್ ಅವ್ರನ್ನು ಕೂಡ ಬಂಧಿಸ್ತಕ್ಕಂಥ ಕ್ರಮಗಳನ್ನು ತಗೊಂಡಿದ್ದೀವಿ. ನಾವು ಬಂದ ನಂತರ ಏನಿದೆ ಅತಿ ಹೆಚ್ಚು ಕ್ವಾಲಿಟಿ ರೈಡ್ಸ್ ಮಾಡಿರೋದು ಬರೇ 1 ಚೀಲ ಹಿಡಿದೆ 2 ಚೀಲ ಅಲ್ಲ, ಅದನ್ನು ಕಂಪ್ಲೀಟ್ ಏನಿದೆ ಇರಾಡಿಕೇಟ್ ಮಾಡಲಿಕ್ಕೆ ಏನು ಕ್ರಮಗಳು ಬೇಕೋ ಅವೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಯಾರ್ಯಾರ ಮೇಲೆ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದ್ದಾವೆ ಅದರ ಪ್ರಕಾರವಾಗಿ ಮುಂದೆ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನ ತಗೊಳ್ಳಿಕ್ಕೆ ಇಲಾಖೆ ಸನ್ನದ್ಧವಾಗಿದೆ. ಅದನ್ನು 100% ನಮಗೆಲ್ಲ ಎನ್ಶೂರ್ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ಕೂಡ ಮಟ್ಟ ಹಾಕ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೀವಿ. ನಿನ್ನೆ ತಾನೇ ಬನಹಟ್ಟಿ ನಗರದಲ್ಲಿ 3600 ಪಾಕೆಟ್ ಮಾವನ್ನು ಸೀಸ್ ಮಾಡಿದ್ವಿ. 2 ಮಷಿನ್ ಸೀಸ್ ಮಾಡಿದ್ದೀವಿ. 30 kg ಏನು ಸೀಸ್ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆದು ರೇಟ್ ಮಾಡಿದ್ದೀವಿ ನಾವು, NC ಆಗಿದೆ, ಇವತ್ತು FIR ಆಗಿದೆ. ಹಂಗಾಗ್ಬಿಟ್ಟು ನಾವು ಯಾರು ಮೀಡಿಯಾದವ್ರಿಗೆ ಇನ್ನೂ ಕೊಟ್ಟಿಲ್ಲ. ಅದು ಟೋಟಲ್ 3600 ಮಾವ ಪಾಕೆಟ್, ಅಂದರೆ 108 kg ರೆಡಿ ಮಾಡಿರ್ತಕ್ಕಂಥ ಮಾವ ಪಾಕೆಟು, ಅದ್ರ ಜೊತೆಗೆ 90 kg ಅಡಿಕೆ ಪುಡಿ, 50 kg ಇದು ಅಡಿಕೆ ಪೌಡ್ರು, ತಂಬಾಕು 50 kg, 90 kg ಅಡಿಕೆ ಪೌಡ್ರು, 20 kg ಸುಣ್ಣ, 2 ಮಷೀನು ಮತ್ತೆ ಒಂದು ಸಣ್ಣ ತೂಕದ ಮಷೀನು, ಇಷ್ಟೆಲ್ಲಾನು ಸೀಸ್ ಮಾಡಿದ್ವಿ. ಟೋಟಲ್ ಆಗಿ ವ್ಯಾಲ್ಯೂ ಬಂದ್ಬಿಟ್ಟು ಅದು 1,71,000. 3 ಜನ ಆರೋಪಿಗಳಿದ್ದಾವೆ ನೀನು ರೇಡ್ ಮಾಡ್ತಕ್ಕಂಥ ಕೇಸ್. ನಿನ್ನೆ ತಾನೇ ರೈಡ್ ಮಾಡಿ ಸಾವಳಗಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಿನ್ನೆ ಒಂದು ಮಾವನ್ನು ರೈಡ್ ಮಾಡಿದ್ವಿ. ಈ ರೀತಿ ಫ್ರೀಕ್ವೆಂಟ್ ಆಗಿ ಎವ್ರಿ ವೀಕ್ ಏನಿದೆ 1 or 2 ಕೇಸಸ್ ಇನ್ ಜಮಖಂಡಿ ಸರ್ಕಲ್, ಆಮೇಲೆ ಹೊರಟ್ಟಿ ಸರ್ಕಲ್ ನಲ್ಲಿ, ಆಮೇಲೆ ಎಲ್ಲಿ ಸಿಗುತ್ತೋ ನಾವೆಲ್ಲರೂ ಕೂಡ ಅದೇ ಕೆಲಸಕ್ಕೆ ನಮ್ಮ ಸಿಬ್ಬಂದಿಯವರು ನೇಮಕ ಮಾಡಿದ್ವಿ. ನಾವು ಕಾನೂನಾತ್ಮಕವಾಗಿ ಏನಿದೆ ಕ್ರಮ ತಗೊಳ್ಬೇಕು, ಇಲಾಖೆ ತಗೊಳ್ತೀವಿ. ಅದ್ರ ಜೊತೆಗೇನೆ ಆರೋಗ್ಯ ಇಲಾಖೆಯ ಜವಾಬ್ದಾರಿ ಕೂಡ ಇದೆ ಇದರಲ್ಲಿ. ಹಾಗಾಗ್ಬಿಟ್ಟು ಅವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ 100% ನಾವು ಬರ್ತಕ್ಕಂಥ ಮಾಡೋಣ. ಜಮಖಂಡಿ ನಗರಸಭೆಯವರು ಸರ್ ಇವರು SC ST ಅನುದಾನ ಮತ್ತು ಸಾಮಾನ್ಯ ಅನುದಾನ ಒಳಗೆ ಯೋಜನೆಗಳನ್ನು ಕೊಡ್ತಾರೆ ಸರ್. ಯೋಜನೆ ಕೊಡುವಂಥ ಸಂದರ್ಭ ಒಳಗೆ ಲಾಸ್ಟ್ ಇಯರ್
ಹೊಲಿಗೆ ಮಿಷನ್ ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತು ನಗರಸಭೆ ವತಿಯಿಂದ. ಆ ಹೊಲಿಗೆ ಮಿಷನ್ ಕೊಡುವಂಥ ಕಾರ್ಯಕ್ರಮಕ್ಕೆ ನಾವು ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಇಲ್ಲ ನೀವು ಅದೇನು ಸರ್ಟಿಫಿಕೇಟ್ ನೀವು ಟ್ರೈನಿಂಗ್ ಹೋಗಿ ಸರ್ಟಿಫಿಕೇಟ್ ಇಲ್ಲ ಅಂತ ನಾವು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರು ಅವರು. ನನ್ನ ಜೊತೆ ಇನ್ನೂ ಇಬ್ಬರು ಬಂದಿದ್ರು ಸಾಮಾನ್ಯ ವರ್ಗದವರು, ಅವ್ರದ್ದು ಕೂಡ ಸರ್ಟಿಫಿಕೇಟ್ ಇರಲಿಲ್ಲ, ಅವರು ಅಪ್ಲಿಕೇಶನ್ ಹಾಕಿದ್ರಿ, ಅವ್ರು ಸೆಲೆಕ್ಷನ್ ಆದರೆ ನಾವು ರಿಜೆಕ್ಟ್ ಮಾಡಿ ಬರಕ್ಕೆ ಕಳಿಸ್ತೀವಿ. ಯಾರು ಸರ್ಟಿಫಿಕೇಟ್ ಇರಲಿಲ್ಲ, ಯಾವುದು ತರಬೇತಿ ಪಡೆದಿರ್ತಕ್ಕಂಥ ಸರ್ಟಿಫಿಕೇಟ್ ಇಲ್ಲದೆ ಇರುವಂಥ ವ್ಯಕ್ತಿಗಳಿಗೆ ನೀವು ನಗರಸಭೆ ವತಿಯಿಂದ ಯಂತ್ರಗಳನ್ನು ಕೊಟ್ಟಿರಿ. ನಾವು ಕೂಡ ತರಬೇತಿ ಪಡೆದಿಲ್ಲ, ಅಪ್ಲಿಕೇಶನ್ ಹಾಕಿದ್ವಿ, ರಿಜೆಕ್ಟ್ ಮಾಡಿದ್ವಿ. ಹೆಣ್ಮಕ್ಳು ಹೆಣ್ಮಕ್ಳು ಒಂದೇ ಕಡೆ ಕುಂದಾತೀವಿ, ನಮ್ಮನ್ನು ನಾಚಿಕೆ ಬರ್ತೈತಿ. ರಾತ್ರಿ ಪಾಳೆ ಹೆಣ್ಮಕ್ಳು 5 ಗಂಟೆ ಒಳಗೆ ಹೆಣ್ಮಕ್ಳು 5 ಗಂಟೆ ಅಂದ್ರೆ ಗಂಡ್ಮಕ್ಳು ಈ ಥರ ನಾವು ಟಾಯ್ಲೆಟ್ ಮಾಡ್ತೀವಿ ಅಂತೇಳಿ ನ್ಯೂಸ್ ಒಳಗೆ ಬಂದು ಹೇಳಿದ್ರು ಅವರು. ಇದು ನಿಮ್ಮ ಗಮನಕ್ಕೆ ಬಂದೈತೆ ಇಲ್ಲ, ನೀವು ಏನಕ್ಕೆ ಕ್ರಮ ಕೈಗೊಂಡಂತಕ್ಕಂಥ ನೀವು ಸ್ವಲ್ಪ ತಿಳಿಸಿ ಅಲ್ಲಿ ಶೌಚಾಲಯ, ಸಾಮೂಹಿಕ ಶೌಚಾಲಯ ಕಟ್ಟುವಂಥ ವ್ಯವಸ್ಥೆ ಮಾಡಿ ಸರ್. ಇದು ನಗರಸಭೆಗೆ ನಮ್ಮ ರಿಕ್ವೆಸ್ಟ್. ಮತ್ತು ಈ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಮನಸ್ಸಿಗೆ ಬಂದಂಗೆ ಯೋಜನೆಗಳನ್ನ ತಗೊಂಡು ಬಂದು ಅದು ಕೇವಲ ಹೊಲಿಗೆ ಅಂತ ಕೊಟ್ಟಾರ್ರಿ ಅವರು SC ST ಅನುದಾನದೊಳಗಡೆ. ಗಂಡು ಮಕ್ಕಳಿಗೆ ಒಂದು ಏನಾದರೂ ಯೋಜನೆ ತರ್ಬೋದಾಗಿತ್ತು, ಅದು ಸಾಮಾನ್ಯ ಎಲ್ಲ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಬರುವಂತ ಯೋಜನೆ ತಗೊಂಡ್ಬರ್ರಿ. ಅದ್ರ ಜೊತೆಗೆ ಏನ್ ನೀವು ಸ್ಕೀಮ್ ಇರ್ತಾವಲ್ಲ, ರಾಜ್ಯ ಮಟ್ಟದ ಪ್ರಸಾರ ಇರುವಂತ ಪತ್ರಿಕೆಗಳು ಹಾಕಿರಿ ಸರ್. ಅದು ಸರ್ಕ್ಯುಲರ್ ಆಗಿಲ್ಲ ಪತ್ರಿಕೆ, ಅದು ಅಂತ ಪತ್ರಿಕೆಗಳು ಹಾಕ್ತೀರಿ. ಹಿಂಗಾದ್ರೆ ಯಾರು ನಿಜವಾದ ಫಲಾನುಭವಿಗಳು ಆಗ್ಬಿಡ್ತೀವಿ ಅವರೆಲ್ಲರೂ ಕೂಡ ವಂಚಿತರಾಗಿರ್ತಾರೆ. ನೀವು ಪೇಪರ್ ಯಾವ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ನೋಡಿ, ನಾವು ನಗರಸಭೆ ಬಂದು ಅಲ್ಲಿ ನೋಟಿಸ್ ಬೋರ್ಡ್ ನೋಡ್ತೀವಿ, ನೋಟಿಸ್ ಬೋರ್ಡ್ ಒಳಗೆ ಯಾವ್ದು ಹಚ್ಚಿರಂಗಿಲ್ಲ ಅವರು. ಒಳಗೆ ಹೋಗಿ ಕೇಳಿದ ತಕ್ಷಣ ಹಚ್ಚಿವರೇ ಯಾರು ಕಿತ್ಕೊಂಡು ಹೋಗ್ಯಾರ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಈ ವಿಷಯವನ್ನ ಗಂಭೀರವಾಗಿ ತಗೋರಿ. ನಿಮ್ ಮೂಗಿನ ನೇರಕ್ಕೆ ಲೀಡರ್ ಅಂತಂದ್ರೆ ಫ್ಲೆಕ್ಸ್ ಬ್ಯಾನರ್ ಒಳಗಿರೋ ಅಷ್ಟು ಲೀಡರ್ ಅಲ್ಲ ಸರ್, ಫೀಲ್ಡ್ ಒಳಗೂ ಸೇರಿ ಕೆಲಸ ಮಾಡಾಡ್ತಾರೆ. ದಯವಿಟ್ಟು ಅದನ್ನ ಗಂಭೀರ ತಗೊಂಡು ಸೀರಿಯಸ್ ಆಗಿ ನೀವು ಮುಂದೆ ಬರುವಂತ ಕೆಲಸ ಮಾಡಿ. ನಂಬರ್ 1 ಇದು. ಒಂದು ನಿಮಿಷ ಸರ್. ನೆಕ್ಸ್ಟ್ ಸರ್, SC ST ಸಮಾಜ ಇಲಾಖೆ ಹಾಸ್ಟೆಲ್ ಲೇಡೀಸ್ಗೆ ಸ್ವಲ್ಪ ವಸತಿ ಪ್ರಾಬ್ಲಮ್ ಆಗಿತ್ತಂತೆ, ನೀರಿನ ಪ್ರಾಬ್ಲಮ್ ಆಗಿರುತ್ತೆ. ದಯವಿಟ್ಟು ಅಲ್ಲಿ ಸಂಖ್ಯೆ ಹೆಚ್ಚಾಗಿದೆ ನಿಮ್ಗೆ ಲೇಡೀಸ್ ಹಾಸ್ಟೆಲ್ ಜಮಖಂಡಿ. ದಯವಿಟ್ಟು ಸಾಧ್ಯ ಇದ್ರೆ ಇಲಾಖೆ ಒಳಗಡೆ ಅವಕಾಶ ಇದೆ ಸರ್. ಏನು ಅವಕಾಶ ಇದೆ ಅಂದ್ರೆ ಬಾಡಿಗೆ ಕಟ್ಟಡ ತಗೊಂಡು ಹಾಸ್ಟೆಲ್ ನಡ್ಸಕ್ಕೆ ಅವಕಾಶ ಇದೆ. ದಯವಿಟ್ಟು ಬಾಡಿಗೆ ಕಟ್ಟಡ ತಗೊಂಡು ಹೆಣ್ಣು ಮಕ್ಕಳಿಗೆ ಏನೈತೆ ಸರ್ ಅದು ಅವಕಾಶ, ದಯವಿಟ್ಟು ಅವಕಾಶ ಕೊಡೋದು. ಅರ್ಜಿ ಬೇಕಿದ್ರೆ ಈಗಲೂ ಆನ್ಲೈನ್ ಹಾಕ್ಬೋದು. ನಾವು ಅದಕ್ಕೆ ಹಣ ಮಂಜೂರು ಮಾಡೋಕ್ಕೆ ರೆಡಿ ಇದೆ. ಯಾಕಂದರೆ ಮೊನ್ನೆನೂ ಕೂಡ ಲೀಸ್ಟ್ ಎಷ್ಟಾಯಿತು, 216 ಟಾರ್ಗೆಟ್ ಇತ್ತು ನಮಗೆ. ಅಪ್ಲಿಕೇಶನ್ ಈಗ ಎಷ್ಟು ಜನ ಮನೆ ಹುಡುಕಾಡ್ಬಿಟ್ಟು ಇವಾಗ ಕ್ಲಿಯರ್ ಮಾಡಿದ್ದೀವಿ. ನಮಗೆ ರಿಕ್ವೈರ್ಮೆಂಟ್ ಇದ್ದರೆ ಅಪ್ಲಿಕೇಶನ್ ಹಾಕ್ಬೋದು. ಎರಡನೇದು ಹೊಲಿಗೆ ಅಂತ ಹೇಳಿದರೆ ಈ ಸರಿನೂ ಕೂಡ ಕೊಟ್ಟಿದ್ದೀವಿ ನಾವು. ಲಾಸ್ಟ್ ಟೈಮು ಕೂಡ ಕೊಟ್ಟಿದ್ವಿ, ಈ ಸರಿನೂ ಕೊಟ್ಟಿದ್ದೀವಿ. SC ಎಷ್ಟು ಅರ್ಜಿ ಹಾಕಿದಾರೋ ಎಲ್ಲರಿಗೂ ಕೂಡ ಕೊಟ್ಟಿದ್ದೀವಿ ಲಾಸ್ಟ್ ಟೈಮ್. ಈ ಸರಿ SC STಗೆ ಅರ್ಜಿ ಎಷ್ಟು ಬಂದಿದ್ದಾವೆ ಯಾರನ್ನೂ ಕೂಡ ರಿಜೆಕ್ಟ್ ಮಾಡಿಲ್ಲ. ಅಲ್ಲ, ನಿಮಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಅಥವಾ ರಿಸರ್ವೇಷನ್ ಸರ್ಟಿಫಿಕೇಟ್? ಹಾಂ, ಅಲ್ಲ ಈ ಸರಿ ಏನಾರು ಹಾಕಿದ್ದೀರಾ? ಇವತ್ತು ಹಮ್ಮಿಕೊಂಡು ಕುಂದುಕೊರತೆಗಳ ಬಗ್ಗೆ ಒಂದು ಸಮಸ್ಯೆಯನ್ನು ಆಲನೆ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿದ್ದೀವಿ. ನಮ್ಮ ಒಂದು ಅಹವಾಲುಗಳು ಏನಿದ್ದಾವೆ ಅವನ್ನ ಸಂಬಂಧಪಟ್ಟಿರ್ತಕ್ಕಂತಹ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮುಂದಿನ ತಿಂಗಳಲ್ಲಿ ಸಬ್ ಡಿವಿಷನಲ್ಲಿ ಇರ್ತಕ್ಕಂಥ 3 ತಾಲೂಕಿನ ಎಕ್ಸೈಸ್ ಆಫೀಸರ್ಸ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಇವತ್ತು ಮೊನಿಟರ್ ಕೂಡ ಬರೋಕ್ಕೆ ಎಲ್ಲ ಕೂಡಿ ಒಂದೇ ಬರಬೇಕು. ಆನಂತರ ಎಸ್ಕಾಂ ಅಧಿಕಾರಿಗಳಿಗೆ, PWD ಅಧಿಕಾರಿಗಳು ಕೂಡ ಒಂದು ಸಭೆಗೆ ಕರೀತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೇ ರೆವಿನ್ಯೂ ಇಲಾಖೆಯಿಂದ 3 ತಾಲೂಕಿನ ತಹಶೀಲ್ದಾರ್ಗಳಿಗೆ, ಅನಂತರ AC ಅವ್ರಿಗೆ ಕೂಡ ಈ ಸಭೆಗೆ ಅವ್ರನ್ನ ಆಹ್ವಾನ ಮಾಡ್ತೀನಿ. ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ಬೇಕು. ನನ್ನ ಉದ್ದೇಶ ಈ ಸಭೆನ ಆಯ್ತು BCM ಇಲಾಖೆಯಿಂದನೂ ಮೈನಾರಿಟಿ ಇಲಾಖೆ ಅವ್ರನ್ನೂ ಕೂಡ ಕರೀತಕ್ಕಂಥ ಕೆಲಸ ನಾವು ಮಾಡ್ತೀವಿ. ತಿರುಗೂರು ಬರ್ಕೊಳ್ಳಿ. BCM, PWD, ಸೋಷಿಯಲ್ ವೆಲ್ಫೇರ್, ಎಕ್ಸೈಸ್, ರೆವಿನ್ಯೂ, PWD, ಎಸ್ಕಾಂ ಎಲ್ಲರಿಗೂ ನೋಟಿಸ್ ಕೊಡಿ. ನೆಕ್ಸ್ಟ್
ಅಲ್ಲಂತರ ಆರೋಗ್ಯ ಇಲಾಖೆಯಿಂದ TH ಅವ್ರಿಗೆ ಕರೀತಾರೆ. ಯೋಜನೆ ಮಾಡಿ ಕುಂದುಕೊರತೆಗಳನ್ನ ಕೇಳಿರ್ತಕ್ಕಂಥ ಕೆಲಸಗಳು ಆಗಿದಾವ ಇಲ್ಲ ಗೊತ್ತಿಲ್ಲ ನನಗೆ. ಇದು 2ನೇ ಮೀಟಿಂಗ್ ನಾನು ಬಂದ ಮೇಲೆ ಇದನ್ನ ನಾವೆಲ್ಲರೂ ಕೂಡ ಆಫೀಸಲ್ಲಿ ಇಲ್ಲ ಎಲ್ಲಿ ಹೋಗಿರ್ತೀವಿ ಅಲ್ಲಿ ಮೀಟಿಂಗ್ ನಾವು ಮಾಡ್ತಾ ಇದ್ದೀವಿ. ಪೊಲೀಸ್ ಠಾಣಾ ಮಟ್ಟದಲ್ಲಿ ಕೂಡ ಒಂದು ಈ ಸಭೆಯನ್ನು ಕೂಡ ಪ್ರತಿ ತಿಂಗಳು ಮಾಡ್ತಾ ಇದ್ದಾರೆ. ಉಪವಿಭಾಗ ಮಟ್ಟದಲ್ಲಿ ನಾವು ಒಂದು ನಿಗದಿತ ದಿನಾಂಕವನ್ನು ಮುಂಚಿತವಾಗಿ ತಮಗೆ ತಿಳಿಸ್ತೀವಿ. ಆನಂತರ ಎಲ್ಲ ಅಧಿಕಾರಿಗಳನ್ನ ಸೇರಿಸ್ಬಿಟ್ಟು ಒಂದು ಡಿಸ್ಕಷನ್ ಮಾಡ್ತಕ್ಕಂಥ ಕೆಲಸಗಳು ಮಾಡೋಣ. ಇದು ಬಂದಿರತಕ್ಕಂಥ ಅಧಿಕಾರಿಗಳು ನಾವು ಎಷ್ಟಿದ್ದೀವಿ ಅಷ್ಟು ಪ್ರಶ್ನೆಗಳು ಕೇಳಲೇ ಇಲ್ಲ ಇವತ್ತು. ಅಟ್ಲೀಸ್ಟ್ ಅಷ್ಟು ಪ್ರಶ್ನೆ ಆದ್ರೂ ಇರ್ಬೇಕಲ್ಲ. ಕುಂತಿರ್ತಕ್ಕಂಥ ಅಧಿಕಾರಿಗಳ ಲೆಕ್ಕದ ಪ್ರಕಾರವಾಗಿ ಆದ್ರೂ ಇರ್ಬೇಕಲ್ಲ. ಒಬ್ಬೊಬ್ರಿಗೆ ಒಂದು ಪ್ರಶ್ನೆ ಆದ್ರೂ ಅದನ್ನ